ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಕ್ತದಾನ ಮಾಡಿ ಜೀವ ಉಳಿಸಲು ಯುವ ಜನರು ಬರಬೇಕು. ಇಂದಿನ ಯುವ ಜನರು ಮತ್ತು ಶಿಕ್ಷಕರ ರಕ್ತದಾನ ಮಾಡಲು ಎಲ್ಲರೂ ಮುಂದಾಗಬೇಕೆಂದು ರೋಟರಿ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ವಾಣಿ ಇಲ್ಕಲ್ ಅವರು ಕರೆ ನೀಡಿದರು. ಅವರು ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯೋತ್ಸವದ ನಿಮಿತ್ತ ಮರಾಠ ವಿದ್ಯಾ ಪ್ರಸಾರಕ ಮಂಡಳಿ ಮತ್ತು ರೋಟರಿ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಬ್ಲಡ್ ಬ್ಯಾಂಕ್ ಆಫೀಸರ್ ಆದ ಡಾಕ್ಟರ್ ನಂದೀಶ್, ಥೆರೆಂಗ್ ಕೇರ್ ವಿಭಾಗದ ಮುಖ್ಯಸ್ಥರಾದ ಶ್ರೀನಿವಾಸ್ ಜಾಧವ್, ಮರಾಠ ವಿದ್ಯಾ ಪ್ರಸಾರ ಮಂಡಳ ಅಧ್ಯಕ್ಷರಾದ MN ಮೋರೆ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದರು. ರಾಜು ಬಿರ್ಜೆನ್ನವರ್, ದತ್ತಾತ್ರೇಯ ಮೂಟೆ, ಮಲ್ಲೇಶಪ್ಪ ಸಿಂಧೆ, ಶಿವಾಜಿ ಸೂರ್ಯವಂಶಿ, ಈಶ್ವರ್ ಪಾಟೀಲ್, ಅನಿಲ್ ಕುಮಾರ್ ಭೋಸ್ಲೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿವಾಜಿ ಮಹಾರಾಜ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದ ಪ್ರಿನ್ಸಿಪಾಲರಾದ MS ಗಾನ್ಗೇರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಐದನೆಯ ಜಯಂತ್ಯೋತ್ಸವದ ಪ್ರಯುಕ್ತ ಮರಾಠ ವಿದ್ಯಾ ಪ್ರಸಾರಕ ಮಂಡಳಿ ಧಾರವಾಡ ವತಿಯಿಂದ ರಕ್ತದಾನ ಶಿಬಿರ ಮತ್ತು ರೋಟರಿ ಕ್ಲಬ್ ಆಫ್ ಧಾರವಾಡ ಹೆರಿಟೇಜ್ ರೋಟರಿ ಬ್ಲಡ್ ಬ್ಯಾಂಕ್ ಧಾರವಾಡ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಮತ್ತು ವೆಲ್ನೆಸ್ ಉಚಿತ ಮಧುಮೇಹ ಮತ್ತು ಥೈರಾಯ್ಡ್ ತಪಾಸಣಾ ಶಿಬಿರ ಈ ಒಂದು ಕಾರ್ಯಕ್ರಮ ಇವತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 395ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವಿಶೇಷವಾಗಿ ಇವತ್ತು ರೋಟರಿ ಕ್ಲಬ್ಬಿನ ಒಂದು ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ವಾಣಿ ಇಲ್ಕಲ್ ಮೇಡಮ್ ಅವರಿಗೆ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸವಿತಾ ಮೇಡಮ್ ಅವರ ಒಂದು ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕಂತ ಹೇಳಿ ವಿನಂತಿ ಕೊಡ್ತಾ ಇದ್ದೇನೆ. ಒಂದು ಇವತ್ತಿನ ರಕ್ತದಾನ ಶಿಬಿರ, ಈ ರಕ್ತದಾನ ಶಿಬಿರದ ಒಂದು ಮಾತನೆಯನ್ನ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶುಭ ಮುಂಜಾನೆ. ಇದು ಛತ್ರಪತಿ ಶಿವಾಜಿ ಮಹಾರಾಜ ಜನನೋತ್ಸವ ದಿನ ಇಷ್ಟು ಚೆನ್ನಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದರಿಂದ ಒಬ್ಬರು ಬ್ಲಡ್ ಕೊಟ್ಟಿದ್ದಾರೆ ಅಂದ್ರೆ 3 ಮಂದಿಗೆ 3 ಪೇಷಂಟ್ಸ್ಗೆ ಭಾಳ ಲಾಭ ಆಗ್ತದೆ. ಈ ಬ್ಲಡ್ ಡೊನೇಷನ್ನಿಂದ ಸ್ವಲ್ಪ ಲಾಭಗಳಿದ್ದಾವೆ, ಅವು ಸ್ವಲ್ಪ ನಿಮಗೆಲ್ಲರಿಗೆ ಹೇಳ್ಕೊಡ್ತೀನಿ ನಾನು. ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಎವ್ರಿ 100 ಡೇಸ್ಗೆ ಅಂದ್ರೆ 100 ದಿನಕ್ಕೊಮ್ಮೆ ನಮ್ಮ ಬ್ಲಡ್ ಸೆಲ್ಸ್ ಎಲ್ಲ ಸತ್ತು ಹೋಗಿ ಹೊಸ ಬ್ಲಡ್ ಸೆಲ್ಸ್ ಬರ್ತಾವೆ ನಮ್ಮ ಬ್ಲಡ್ ಒಳಗೆ. ಇದು ವೇಸ್ಟ್ ಆಗಿ ಹೋಗ್ತಾ ಇರ್ತಾವೆ. ನಾವು ಬ್ಲಡ್ ಡೊನೇಷನ್ ಮಾಡಿವಂದ್ರೆ ಒಬ್ಬರು ಬ್ಲಡ್ ಡೊನೇಷನ್ ಮಾಡಿದ ಪಿಟ್ ಏನಿರ್ತದೆ 470 ml ಇರ್ತದೆ. ಅದು ನಾವು 3 ಪೇಷಂಟ್ಸ್ಗೆ ಕೊಡ್ಬೋದು. ಒಬ್ಬರು ರಕ್ತದಾನ ಮಾಡಿದ್ರಂದ್ರೆ 3 ಮಂದಿಗೆ ನಾವು ಜೀವ ಉಳಿಸ್ಬೋದು. ಈಗ ನಾವು ಕೋವಿಡ್ ಸಂಬಂಧ ಭಾಳಷ್ಟು ರಕ್ತ ಬೇಕಾಗಿತ್ತು, ಬಟ್ ಆವಾಗ ನಮಗೆ ಸಿಕ್ಕಿರಲಿಲ್ಲ. ಈಗ ಅದಕ್ಕೆ ರೋಟರಿ ಬ್ಲಡ್ ಬ್ಯಾಂಕ್ನಿಂದ ಸರ್ ಹೇಳಿದ್ರು
ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದಂತ ಸೇಮ್ ಅದೇ ಟೈಮ್ನಾಗ ನಮ್ಮ ಮೋರೆ ಸರ್ ಇದು ಶಿಬಿರ ಇಟ್ಕೊಂಡಿದ್ದಾರೆ. ಇದರಿಂದ ನಮಗೆ ಭಾಳಷ್ಟು ಪೇಷಂಟ್ಸ್ಗೆ ಲಾಭ ಸಿಗ್ತದೆ. ಇದರಿಂದ ಲಾಭಗಳು ಏನಿದಾವೆ ಅಂದರೆ ಎಲ್ಲರಿಗೆ ಟೆನ್ಷನ್ ಏನಂದ್ರೆ ರಕ್ತ ಕೊಟ್ಟಿವಂದ್ರೆ ನಮ್ಮ ಹೆಲ್ತ್ ಹಾಳಾಗ್ತದಂತ. ಹಾಳಾಗೋದಿಲ್ಲ, ಯಾಕಂದ್ರೆ ಭಾಳ ರಕ್ತನಾಗ ಐರನ್ ಕಂಟೆಂಟ್ ಭಾಳ ಇರ್ತದೆ. ಆ ಐರನ್ ಕಂಟೆಂಟ್ ಜಾಸ್ತಿ ಆಗ್ತಂದ್ರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಲಿವರ್ ಕ್ಯಾನ್ಸರ್ ಆಗೋದು ಚಾನ್ಸ್ ಇರ್ತದೆ. ಮತ್ತು ಭಾಳ ರಕ್ತ ಇದ್ರೆ MI ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳಿರ್ತೀವಿ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಆಗ್ತದೆ. ಆಮೇಲೆ ಇದರಿಂದ ನಷ್ಟ ಭಾಳ ಇದೆ. ನಾವು ರಕ್ತ ಕೊಟ್ಟಿವಂದ್ರೆ ನಮ್ಮ ಐರನ್ ಕಂಟೆಂಟ್ ಕಡಿಮೆ ಆಗಿರ್ತದೆ ಬಾಡಿ ಒಳಗೆ. ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಪ್ರೊಡಕ್ಷನ್ ಆಗ್ತಾನೆ ಇರ್ತದೆ. ಸೊ ನೀವು ನಾವು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಹೆಣ್ಮಕ್ಳು ವಿಚಾರ ಮಾಡ್ತಾರೆ, ನಮಗೆ ಅಂತೂ ತಿಂಗಳಿಗೆ ರಕ್ತ ಹೋಗ್ತಾ ಇರ್ತದೆ, ನಾವು ಕೊಡ್ಬೋದೋ ಇಲ್ಲೋ ಅಂತ ಹೇಳಿ. ನೀವು ಹಿಮೋಗ್ಲೋಬಿನ್ ಚೆಕ್ ಮಾಡಿ ರಕ್ತ ಕೊಡ್ಬೋದು, ರಕ್ತ ಕೊಡಬಾರ್ದಂತ ಏನೂ ಇಲ್ಲ, ರಕ್ತ ಕೊಡ್ಬೋದು. ಸೊ ಇವೆಲ್ಲ ಲಾಭಗಳಿದ್ದಾವೆ. ಇದು ನಾನು ಹೇಳೋದೇನಂದ್ರೆ ರಕ್ತ ದಾನ ಅಷ್ಟು ಶ್ರೇಷ್ಠ ದಾನ ಯಾವುದೂ ಇಲ್ಲ. ನಾವು ರೊಕ್ಕ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು, ಬಟ್ ರಕ್ತದಾನ ನಮಗೆ ನಾವು ಪೇಷಂಟ್ಗೆ ನೋಡಿರ್ತೀವಿ, ಅವ್ರಿಗೆ ಯಾವಾಗ ರಕ್ತ ಬೇಕಾಗ್ತದೆ ನಾವು ಏನು ಕೊಟ್ಟಿದ್ದರೂ ಜೀವ ಉಳಿಸ್ಲಿಕ್ಕೆ ಆಗಂಗಿಲ್ಲ. ನಾವು ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಇಂಜೆಕ್ಷನ್ಸ್ ಎಲ್ಲ ಹಾಕಿರ್ತೀವಿ, ರಕ್ತ ಇದ್ರೆ ಅಷ್ಟೇ ಜೀವ ಉಳಿಸ್ಬೋದು. ಅದಕ್ಕೋಸ್ಕರ ಎಲ್ಲರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ರೋಟರಿ ಕ್ಲಬ್ ಧಾರವಾಡ ಹೆರಿಟೇಜ್ನಿಂದ ನಮ್ಮ ಮೆಂಬರ್ಸ್ ಎಲ್ಲರೂ ಕೂಡಿ ರಕ್ತ ದಾನ ಶಿಬಿರ ಭಾಳಷ್ಟು ಇಟ್ಕೊಳಿಕತ್ತೀವಿ. ಈ ವರ್ಷನಾಗ ಆಲ್ಮೋಸ್ಟ್ 6-7 ಟೈಮ್ಸ್ ನಾವು ರಕ್ತದಾನ ಶಿಬಿರ ಇಟ್ಕೊಂಡಿವಿ. ಬ್ಲಡ್ ಕಲೆಕ್ಷನ್ನು ಭಾಳ ಆಗ್ತಾ ಇದೆ. ಬಟ್ ಇದು ಹಾಗೆ ಯೂಸ್ ಆಗ್ತಾ ಇದೆ, ಎಲ್ಲೇ ವೇಸ್ಟ್ ಹೋಗಂಗಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ರೋಟ್ರಿ ಬ್ಲಡ್ ಬ್ಯಾಂಕ್ನಾಗ ನಾವು ರಕ್ತ ಅಂತರ ಹೋಲ್ ಬ್ಲಡ್ ಅಂತ ಅಷ್ಟೇ ಕೊಡೋದಿಲ್ಲ, ಇದ್ರಾಗ ನಾವು ಬೇರೆ ಬೇರೆ ಸೆಪ್ರೇಟ್ ಪ್ಯಾಕ್ಸ್ ಮಾಡಿರ್ತಾರೆ. ನಂದೀಶ್ ಸರ್ ಅದ್ರ ಬಗ್ಗೆ ನಿಮಗೆ ಹೇಳ್ತಾರೆ. ನಾವು ಪ್ಲೇಟ್ಲೆಟ್ಸ್ ಅಂತ ಕೊಟ್ಟಿರ್ತೀವಿ. ಪ್ಲೇಟ್ಲೆಟ್ಸ್ ಯಾರಿಗೆ ಕೊಟ್ಟಿರ್ತೀವಿ ಅಂದ್ರೆ ಯಾರಿಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಕಂಟಿನ್ಯೂಸ್ ರಕ್ತ ಹೋಗ್ತಾ ಇರ್ತದೆ, ಅವ್ರಿಗೆ ರಕ್ತ ಹಾಕಿದ್ರೆ ಸಾಕಾಗೋದಿಲ್ಲ, ಅವ್ರಿಗೆ ನಾವು SDP ಅಂತ ಹೇಳಿ ಕೊಟ್ಟಿರ್ತೀವಿ. SDP ಅಂದ್ರೆ ಪ್ಲೇಟ್ಲೆಟ್ಸ್ ಕೊಟ್ಟಿದ್ರೆ ಅಷ್ಟೇ ರಕ್ತ ಹೋಗೋದು ನಿಂದಿರಿಸ್ಬೋದು ನಾವು. ಹಾಗೆ ನಾವು ಪ್ಲಾಸ್ಮಾ ಅಂತ ಕೊಟ್ಟಿರ್ತೀವಿ. ಆಮೇಲೆ ಪ್ಯಾಕ್ಡ್ ಸೆಲ್ಸ್ ಅಂತ ಕೊಟ್ಟಿರ್ತೀವಿ. ಪ್ಯಾಕ್ಡ್ ಸೆಲ್ಸ್ ಅಂದರೆ ಇವೆಲ್ಲ ಮಷಿನ್ಸ್ ಈಗ ರೋಟ್ರಿ ಬ್ಲಡ್ ಬ್ಯಾಂಕ್ನಾಗ ಹಾಕಿದ್ದಾರೆ. ಇದು ಜರ್ಮನ್ ಹಾಸ್ಪಿಟಲ್ನಾಗಿದೆ. ಸೊ ಪೇಷಂಟ್ಸ್ ರಕ್ತ ಹೋಗುವಾಗ ಅಷ್ಟೇ ಅಲ್ಲ, ನಾವು ಬೇರೆ ಬೇರೆ ಕಂಡೀಷನ್ಸ್ನಾಗ ಬೇರೆ ಬೇರೆ ರೋಗದಾಗ ನಾವು ಯೂಸ್ ಮಾಡ್ಬೋದು. ಸೊ ಇದಿಷ್ಟೇ ಹೇಳ್ತಾ ನಾನು ಮುಗಿಸ್ತೀನಿ. ಶಿವಾಜಿ ಸೂರ್ಯವಂಶಿಗೆ ನಮ್ಮ ರೋಟರಿ ಕ್ಲಬ್ಬಿಂದ ಒಂದು ಚಿರುಕಾಣಿಕೆ ಕೊಡಲಿಕ್ಕೆ, ಮೋರೆ ಸರ್ಗೆ ಒಂದು ಚಿರುಕಾಣಿಕೆ ಕೊಡಲಿಕ್ಕೆ ರಕ್ತದಾನ ಮಾಡ್ಬೋದು. ಆದರೆ ನೀವು ರಕ್ತದಾನ ಏನು ಮಾಡ್ತಾ ಇದ್ದೀರಾ ಅದು ಅತಿ ಶ್ರೇಷ್ಠ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ದಾನಗಳಿಗಿಂತ ಶ್ರೇಷ್ಠವಾದದ್ದು ಅನ್ನೋದು ರಕ್ತದಾನ. ಯಾಕೆ ಅಂತ ಹೇಳಿದ್ರೆ ಮೇಡಮ್ ಅವ್ರು ಹೇಳ್ದಂಗೆ ಒಬ್ಬರು ದಾನ ಮಾಡಿದ್ರೆ ನೀವು 3 ಜೀವ ಉಳಿಸ್ತಾ ಇದ್ದೀರಾ. ಅದಕ್ಕೆ ಜೀವ ಉಳಿಸೋದಕ್ಕೆ ಡಾಕ್ಟರ್ ಆಗಲೇಬೇಕು ಅಂತೇನಿಲ್ಲ. ರಕ್ತದಾನಿನೂ ಕೂಡ ಡಾಕ್ಟರ್ ಅಂತಲೇ ನಾನು ಭಾವಿಸ್ತೀನಿ. ಅವರು ಕೂಡ ಜೀವ ಉಳಿಸ್ತಾ ಇದ್ದಾರೆ ಕೊಟ್ಟು. ಈ ರಕ್ತದಾನ ಕೊಡಬೇಕಂದಾಗ ನಾವೇನು ಕೇಳ್ತಿರ್ತೀವಿ, ಕೆಲವು ಕ್ರೈಟೀರಿಯಾ ಇರುತ್ತೆ. ಏನಿರುತ್ತೆ ಅದರಲ್ಲಿ, ಯಾರು ಕೊಡಬೇಕು ಯಾರು ಕೊಡಬಾರ್ದು. ಕೊಡುವಂಥದ್ರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಕೊಡ್ಬೋದು. ಮೊದಲನೇದಾಗಿ ವಯೋಮಿತಿ ಒಂದು ಇರ್ತೈತೆ. 18 ವಯಸ್ಸಿನಿಂದ ಹಿಡಿದು 60 ವಯಸ್ಸಿನವ್ರಿಗೂ ನೀವು ರಕ್ತದಾನ ಕೊಡ್ಬೋದು. ಆದರೆ ನೆಕ್ಸ್ಟ್ ಏನಿರ್ತೈತೆ, ಒಂದು ಅವ್ರದ್ದು ವೆಯ್ಟ್ ಏನಿರ್ತೈತೆ, ಆ ವೆಯ್ಟ್ ಕ್ರೈಟೀರಿಯಾ ಸೆಕೆಂಡ್ ಇರ್ತೈತೆ. ಅದರಲ್ಲಿ ಏನಿರ್ತೈತೆ 45 ತೂಕ ಅವ್ರದ್ದು ಏನಿರ್ತೈತೆ ಬಾಡಿ ವೆಯ್ಟ್ 45ಗಿನ್ನ ಕೆಳಗಿರಬಾರ್ದು. 45 ಮೇಲ್ಗಡೆ ಇದ್ದರೆ ತೊಗೊಳ್ತೀವಿ, ಬ್ಲಡ್ ಕೊಡೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರ್ತೈತೆ. ಮೂರನೇದು ಹಿಮೋಗ್ಲೋಬಿನ್, ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್, ಐರನ್ ಕಂಟೆಂಟ್ ಎಷ್ಟಿರ್ತೈತೆ. ಯಾಕಂದರೆ ಹಿಮೋಗ್ಲೋಬಿನ್ ಭಾಳ ಇಂಪಾರ್ಟೆಂಟ್. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಆಕ್ಸಿಜನ್ ತೊಗೊಳಕ್ಕೆ ಹೋಗುತ್ತೆ. ನಿಮ್ಮೆಲ್ಲರಿಗೂ ರೀಸೆಂಟಾಗಿ ಕೋವಿಡ್ ಇದರಲ್ಲೆಲ್ಲ ಗೊತ್ತಾಗಿದೆ ಅದ್ರದ್ದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಯಾವುದಲ್ಲಿ ಇರ್ತೈತೆ, ಅದ್ರದ್ದು ಮುಖ್ಯ ಎಷ್ಟು ಬಂತು ಅಂತೇಳಿ ಎಲ್ಲ ಗೊತ್ತಾಗಿದೆ. ಸೊ ಅದು ಮಿನಿಮಮ್ ಎಷ್ಟಿರಬೇಕು, 2 ಲೇಡೀಸಲ್ಲಿ 12.5ನ ಕೆಳಗಿದ್ರೆ ನಾವು ತೊಗೊಳ್ಳೋದಿಲ್ಲ. ಮಿನಿಮಮ್ 12.5 ಇರಬೇಕು. 12.5 ಮೇಲ್ಗಡೆ ಇತ್ತು ಅಂತಂದರೆ ಎಸ್ ಯು ಆರ್ ಎಲಿಜಿಬಲ್ ಫಾರ್ ಬ್ಲಡ್ ಡೊನೇಷನ್ ಅಂತ ನಾವು ಹೇಳ್ತೀವಿ. ಈಗ ಇನ್ನೊಂದು ಏನಿದೆ, ಈಗ ಬ್ಲಡ್ ಡೊನೇಷನ್ ಮಾಡ್ತಿರ್ಬೇಕಾದಾಗ ಈಗ ಮುಂಚೆ ಹಳೆ ಕಾಲದಲ್ಲಿ ಇದೇ ಸುಮಾರು ಒಂದು 10 ವರ್ಷ 15 ವರ್ಷ ಹಿಂದೆ ನಾವು ಹೋದರೆ ಬ್ಲಡ್ ಯಾರಿಗಾದ್ರೂ ಡೊನೇಷನ್ ಮಾಡಬೇಕು ಅದು ರಿಕ್ವೈರ್ಮೆಂಟ್ ಬಂತು ಹಾಸ್ಪಿಟ್ಲಿಂದ ಅಂತಂದರೆ ಹೋಲ್ ಬ್ಲಡ್ ಅವ್ರಿಗೆ ನೆಸೆಸಿಟಿ ಇರಲಿ ಇಲ್ಲದೆ ಹೋಗಲಿ. ಫಾರ್ ಎಕ್ಸಾಂಪಲ್ ಈಗ ಪ್ರೆಗ್ನೆನ್ಸಿನಲ್ಲಿ ಏನಾಗ್ತಿತ್ತು, ಅವ್ರ ಬ್ಲಡ್ ಲಾಸ್ ಆಗ್ತೈತೆ, ಅಂಥ ಸಮಯದಲ್ಲಿ ಅವ್ರಿಗೆ ಹೋಲ್ ಬ್ಲಡ್ ಬೇಕು ಅಥವಾ ಯಾವ ಥರ ಬ್ಲಡ್ ಬೇಕು ಅನ್ನೋದನ್ನು ಹಿಮೋಗ್ಲೋಬಿನ್ ಭಾಳ ಕಡಿಮೆ ಇರ್ತೈತೆ. ಸೊ ಅವ್ರಿಗೆ ಬೇಕಾಗಿರೋದು ಹೋಲ್ ಬ್ಲಡ್ ಅಲ್ಲ,
ಅವ್ರಿಗೆ ಬೇಕಾಗಿರೋದು ಬರೀ ಅದರದೊಂದು ಕಾಂಪೊನೆಂಟ್, ಯಾವುದೋ ಬರೀ ಹಿಮೋಗ್ಲೋಬಿನ್ ಇರೋಂಥ ರೆಡ್ ಸೆಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ರಕ್ತದಲ್ಲಿ 3 ಥರ ಇರ್ತಾವೆ: ವೈಟ್ ಬ್ಲಡ್ ಸೆಲ್ಸ್, ಬಿಳಿ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಇದು ಕೆಂಪು ಕಣಗಳು, ಆಮೇಲೆ ಇನ್ನೊಂದು ಪ್ಲೇಟ್ಲೆಟ್ಸು, ಪ್ಲಾಸ್ಮಾ ಅಂತ ಇರ್ತೈತೆ. ಸೊ ಇವೆಲ್ಲನೂ ಈಗ ಆಧುನಿಕವಾದ ಒಂದು ಯಂತ್ರಗಳು ಬಂದು ಅದನ್ನು ನಾವು ಸಪ್ರೇಷನ್ ಮಾಡ್ತೀವಿ. ನಾವು ಬ್ಲಡ್ ಬ್ಯಾಂಕಲ್ಲಿ ಡೊನೇಷನ್ ಕೊಟ್ರಿ ಅಂತಂದರೆ ತಕ್ಷಣ ಏನಾಗುತ್ತೆ, ನಾವು ಅದರದ್ದು ಟೆಸ್ಟ್ ಮಾಡ್ತೀವಿ. ಯಾವುದಕ್ಕೆ ಟೆಸ್ಟ್ ಮಾಡ್ತೀವಿ? ಎಲ್ಲಾದರೂ ನಿಮ್ಗೆ ಏನಾದರೂ ದೋಷ ಇದೆಯಾ ರಕ್ತದಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಈ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, ಇದು ಟ್ರಾನ್ಸ್ಮಿಸಬಲ್ ಡಿಸೀಸಸ್. ಅಂದರೆ ಬ್ಲಡ್ ಡೊನೇಷನ್ ಕೊಟ್ಟು ಆ ರಕ್ತ ಬೇರೆಯವ್ರು ಕೊಡೋದ್ರಲ್ಲಿ ಅವ್ರಿಗೆ ಏನು ಹಾನಿಕರ ಆಗುತ್ತೆ, ಅದ್ರ ಸೇಫ್ಟಿ ಏನಿದೆ, ಅವ್ರಿಗೆ ನೀವು ಕೊಟ್ಬಿಟ್ಟು ಅದರಿಂದ ಏನಾದ್ರು ನಿಮ್ಮ ದೋಷ ಆ ದೋಷ ಅದಕ್ಕೆ ಹೋಗಬಾರ್ದು. ಎಕ್ಸಾಂಪಲ್ ಈಗ ಏಡ್ಸ್ ಇರ್ಬೋದು, ಅಥವಾ ಹೆಪಟೈಟಿಸ್ ಅಂತ ಹೇಳ್ತೀವಿ, ಎಲ್ಲೋ ಕಾಲಕ್ಕೆ ಇರ್ತೈತೆ, ಆ ಥರದ್ದು ಅವ್ರಿಗೆ ಹೋಗಬಾರ್ದು. ಸೊ ಈ ಒಂದು ಬ್ಲಡ್ಡನ್ನು ನಾವು ಮೊದಲಿಗೆ ಏನು ಮಾಡ್ತೀವಿ, ಒಂದು ಬ್ಯಾಟ್ರಿ ಆಫ್ ಟೆಸ್ಟ್ಸ್ ಅಂತ ಇರ್ತೈತೆ, ಆ ಟೆಸ್ಟ್ಗಳೆಲ್ಲ ಮಾಡ್ತೀವಿ. ಅದರಲ್ಲಿ ಎಲ್ಲ ನೆಗೆಟಿವ್ ಇರಬೇಕು ನಮಗೆ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಅದರಲ್ಲಿ ಪಾಸಿಟಿವ್ ಬಂತು ಅಂತಂದರೆ ನಿಮ್ಮ ಮಾಹಿತಿ ನಮ್ಮ ಕಡೆ ಇರುತ್ತೆ. ಆ ಒಂದು ನಿಮ್ಗೆ ಫೋನ್ ಮಾಡಿ ನಿಮ್ಮನ್ನು ಕೌನ್ಸಿಲಿಂಗ್ ಮಾಡಿ ಈ ಥರ ಒಂದು ಪ್ರಾಬ್ಲಮ್ ಇದೆ, ಸೊ ನೀವು ಇದನ್ನು ಕರೆಕ್ಷನ್ ಮಾಡಿಸ್ಬೇಕು, ಯಾರ ಕಡೆ ಹೋಗಬೇಕು ಅನ್ನೋದನ್ನು ನಾವು ಇದ್ದೀರಾ. ಅದ್ರದ್ದು ಭಾಳ ಏರುಪೇರು ಆಯಿತು. ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಇಲ್ಲ. ಸೊ ಮೇಯ್ನ್ ನಮಗೆ ಎಲ್ಲಿಂದ ಬರುತ್ತೆ ಸ್ಟೋರ್? ನಮಗೆ ಬ್ಲಡ್ ಬ್ಯಾಂಕಲ್ಲಿ ನಾವು ಬ್ಲಡ್ ಸಂಗ್ರಹಣೆ ಮಾಡಿರ್ತೀವಿ ಅಂತಂದರೆ ನಿಮ್ಮಂಥ ದಾನಿಗಳು ಬಂದರೆ ನಮಗೆ ಬ್ಲಡ್ ಒಂದು ಸಿಗೋದು, ನಮಗೆ ಇಲ್ಲಾಂದರೆ ಸಿಗೋದಿಲ್ಲ, ಪರದಾಡಬೇಕಾಗುತ್ತೆ. ಪೇಷಂಟ್ ಬಂದರೆ ನಾವು ನೋಡಿದ್ದೀವಿ, ಸಾಕಷ್ಟು ಜನ ಪೇಷಂಟ್ ಒಂದು ಬ್ಲಡ್ ಬ್ಯಾಂಕಿಂದ ಇನ್ನೊಂದು ಬ್ಲಡ್ ಬ್ಯಾಂಕ್ ಅಡ್ಡಾಡ್ತಿರ್ತಾರೆ. ಸೊ ಆ ಒಂದು ಇದು ಆಗೋದು ಬೇಡ ಅಂತೇಳಿ ನೀವು ಮನಸ್ಸು ಮಾಡಿ ಎಲ್ಲರೂ ಒಂದು ಬ್ಲಡ್ ಡೊನೇಷನ್ ಅಂತ ಮಾಡಿ ಇದನ್ನು ರೆಗ್ಯುಲರ್ ಹ್ಯಾಬಿಟ್ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಮೇಡಮ್ ಹೇಳಿದಂಗೆ ಎವ್ರಿ 3 months ಒಂದ್ಸರಿ ನೀವು ಬ್ಲಡ್ ಕೊಡ್ಬೋದು. ಆದರೆ ನೀವು ಬ್ಲಡ್ ಕೊಟ್ಟಾಗ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಎಷ್ಟು ದಿನ ವಾಪಸ್ ಬರುತ್ತೆ ನಿಮಗೆ ಅನ್ನೋದನ್ನು, ಅದು ನೀವು ರೆಡ್ ಬ್ಲಡ್ ಸೆಲ್ಸು 3 ತಿಂಗಳ ಒಳಗಡೆ ವಾಪಸ್ ಬರುತ್ತೆ. ಪ್ಲಾಸ್ಮಾ ಅನ್ನೋದು ಇಮಿಡಿಯೇಟಾಗಿ ಜನರೇಟ್ ಆಗುತ್ತೆ. ಆಮೇಲೆ ಇನ್ನೊಂದು 2-3 ಡೇಸಲ್ಲಿ ನಿಮಗೆ ವೈಟ್ ಸೆಲ್ಸು ಅದೆಲ್ಲ ನಿಮಗೆ ನಿಮ್ಮ ಬಾಡಿಯಿಂದ ಜನರೇಟ್ ಮಾಡಿ ಅದು ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋದಕ್ಕೆ. ಓವರ್ ವೆಯ್ಟ್ ಇರ್ತಿದ್ವಿ, ಸೊ ಅಗೇನ್ ದಟ್ ಆಲ್ಸೋ ನಿಮ್ಗೆ ಕೊಡ್ತಿರ್ತೀರಿ. ಹ್ಯಾಬಿಟ್ ಇದು ರೆಗ್ಯುಲರ್ ಹ್ಯಾಬಿಟ್ ಕೊಟ್ಟರೆ ನಿಮ್ಮ ಬಾಡಿ ಮೆಟಬಾಲಿಸಮ್ ಕೂಡ ಮೇಂಟೈನ್ ಆಗುತ್ತೆ ಆಯ್ತಲ್ಲ. ಸೊ ಇಷ್ಟೊಂದು ಹೇಳಿ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ ಎಲ್ಲರೂ ಯಾರು ಎಲಿಜಿಬಲ್ ಪೀಪಲ್ ಇರ್ತಾರೆ ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಕೂಡ ಶ್ರೀ ಛತ್ರಪತಿ ಶಿವಾಜಿ ಜಯಂತಿಯ ಪ್ರಯುಕ್ತ ನಮ್ಮ ಅಧ್ಯಕ್ಷರ ಆದೇಶ ಮಾತು ಹಾಗೂ ಅಪ್ಪಣೆ ಮೇರೆಗೆ, ಯಾಕಂತಂದರೆ ನಮ್ಮ ಅಧ್ಯಕ್ಷರ ಇಂಥ ಎಲ್ಲ ಕೆಲಸಗಳಿಗೆ ಇಷ್ಟು ಸ್ಫೂರ್ತಿ ಕೊಡ್ತಾರಲ್ಲ, ಒಂದು ಯಾವುದೇ ಒಂದು ಪಾಸಿಟಿವ್ ಧನಾತ್ಮಕ ಚಿಂತನೆ ಮಾಡಿ ಯಾವುದೇ ಒಂದು ವಿಷಯ ತೊಗೊಂಡು ಹೋದರೆ ಅದನ್ನು ಮಕ್ಕಳು ಮಾಡಿರಿ ಅಂತ ಹೇಳಿ ಎಲ್ಲ ರೀತಿಯಿಂದ ಸಕಲ ರೀತಿಯಿಂದನೂ ಬರೀ ಹೇಳುವುದ್ರ ಮುಖ ಅಲ್ಲ, ಕಾಯ ಮನಸ ವಾಚ ಎಲ್ಲ ರೀತಿಯಿಂದನೂ ಸಹಾಯ ಮಾಡಿ ಸಹಕಾರ ಕೊಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಆದ್ದರಿಂದ ಇವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಮರಾಠ ಸಮಾಜದಲ್ಲಿ, ಯಾಕಂತಂದರೆ ಈ ಹಿಂದಿನ ಪೀರಿಯಡ್ನೊಳಗೂ ಆಯ್ತು, ಇಂದಿನ ಪೀರಿಯಡ್ನೊಳಗಾಯ್ತು, ಮುಂದೆ ಇದ್ದರೂ ಮುಂದೆ ಪೀರಿಯಡ್ನೊಳಗಾಯ್ತು, ಸರ್ವಾಂಗೀಣ ಸಕಲ ಅಭಿವೃದ್ಧಿಯನ್ನು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸುವರ್ಣ ಯುಗ ಚಾಲುವಾಗಿದೆ. ಇದು ಹೀಗೆ ಮುಂದುವರೆದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಭವಾನಿ ಮಾತೆ ಶಿವಾಜಿ ಪದವಿ ಪೂರ್ವ ಪದವಿ ಮಹಾವಿದ್ಯಾಲಯ